ಎಲ್ಲ ಒಂದು 9ನೇ ತರಗತಿ ವಿದ್ಯಾರ್ಥಿಗಳಿಗೆ ಟ್ರೂಸಿಕ್ ಅಫಿಷಿಯಲ್ ಚಾನಲ್ಗೆ ಸ್ವಾಗತ. ನಾನು ಚೇತನ್ ಸಿ.ಕೆ. ಇವತ್ತಿನ ಈ ಒಂದು ನಿಮಗೆ 9ನೇ ತರಗತಿ FA3 ಎಕ್ಸಾಮ್ಗೆ ಹಿಂದಿ ವಿಷಯದ ಒಂದು ಪ್ರಶ್ನೆ ಪತ್ರಿಕೆ ಉತ್ತರ ಸಹಿತ ನೋಡೋಣ. ಈ ಒಂದು ಪ್ರಶ್ನೆ ಪತ್ರಿಕೆ ವೆರಿ ಇಂಪಾರ್ಟೆಂಟು. ಯಾಕಂದರೆ ಇಲ್ಲಿರೋ ಕೆಲವೊಂದು ಕ್ವಶನ್ಗಳು ನಿಮ್ಮ FA3 ಎಕ್ಸಾಮ್ ರಿಪೀಟ್ ಆಗ್ತವೆ. ಅಷ್ಟೇ ಅಲ್ಲದೆ ಸ್ವಲ್ಪ ಪ್ಯಾಟರ್ನ್ ಕೂಡ ನಿಮ್ಮ FA3 ಎಕ್ಸಾಮ್ಗೆ ಸೇಮ್ ಇರ್ತದೆ. ಸೊ ಇಂಪಾರ್ಟೆಂಟು, ನಿಮ್ಮ FA3 ಎಕ್ಸಾಮ್ಗೆ ತುಂಬ ಹೆಲ್ಪ್ ಆಗ್ತದೆ. ಸೊ ವಿತ್ ಕೀ ಆನ್ಸರ್ ಕೊಡ್ತೀನಿ, ಕಂಪ್ಲೀಟಾಗಿ ಕೀ ಆನ್ಸರ್ ಕೊಡ್ತೀನಿ, ಕೊನೆ ನೋಡ್ಕೊಳ್ಳಿ. ಸೊ ಇಂಪಾರ್ಟೆಂಟು ಚೆನ್ನಾಗಿ ನೋಡ್ಕೊಳ್ಳಿ. ಬನ್ನಿ ಇವತ್ತಿನ ಈ ಒಂದು ಶುರು ಮಾಡೋಣ. ಇದು ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಒಂದು ಚಾನಲ್ ನೋಡ್ತಾರ ಅಥವಾ ಚಾನಲ್ ನಿಮ್ಕರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಮಿಸ್ ವಯಸ್ಸನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ಇದೇ ರೀತಿ ಮೊಬೈಲಲ್ಲಿ ನಿಮಗೆ FA3 ಎಕ್ಸಾಮ್ಗೆ ಎಲ್ಲ ವಿಷಯಗಳ ಕ್ವಶನ್ ಪೇಪರ್ ಆಗಿರ್ಬೋದು, ಅಷ್ಟೇ ಅಲ್ಲದೆ ಇನ್ಮೇಲೆ ಒಂದು ಅನ್ಯುವಲ್ ಎಕ್ಸಾಮ್ಗೆ ಪ್ರತಿನಿತ್ಯದ ಪಾಸಿಂಗ್ ಪ್ಯಾಕೇಜು, ಸ್ಕೋರಿಂಗ್ ಪ್ಯಾಕೇಜು ಮತ್ತು ಫಿಕ್ಸ್ ಪ್ರಶ್ನೆಗಳು, ಕ್ವಶನ್ ಪೇಪರ್ಗಳು, A to Z ವಿಡಿಯೋಗಳು ಇದೊಂದು ಚಾನಲ್ ಆಗ್ತವೆ. ಅವೆಲ್ಲ ಬೇಕು ಅಂತಂದರೆ ತಪ್ಪೈತಿನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಡ್ಡಾಯ ಮಾಡ್ಕೊಳ್ಳಿ. ಇವಾಗಲೇ ಬಂದರೆ ಮಾಡ್ಕೊಂಡು ಹೋಗಿ. ನಿಮಗೆ ಖಂಡಿತ 100% ಗ್ಯಾರಂಟಿ ಯೂಸ್ ಆಗ್ತದೆ. ನೀವು ಮಾಡ್ಕೊಂಡ್ರೆ ಮಾತ್ರ. ಮಾಡಿದ್ರ ಜೊತೆಗೆ ಹಾಗೆ ಒಂದು ವಿಡಿಯೋ ಲೈಕ್ ಬಿಟ್ಟು ಫ್ರೆಂಡ್ಸ್ ಶೇರ್ ಮಾಡಿ. ಒಂದು ಲೈಕ್ ಬಿಟ್ಟು ಎಲ್ಲ ಫ್ರೆಂಡ್ಸ್ ಶೇರ್ ಮಾಡಿ. ಸ್ವಲ್ಪ ಫ್ರೆಂಡ್ಸ್ ಕೂಡ ಹೆಲ್ಪ್ ಮಾಡಿ, ಮಾಡ್ತೀರಲ್ವಾ? ಓಕೆ, ಬನ್ನಿ ಇವತ್ತಿನ ಈ ಒಂದು ಶುರು ಮಾಡೋಣ. ಮೊದಲಾಗಿ FA3 ಎಕ್ಸಾಮು 9ನೇ ತರಗತಿ. ಫಸ್ಟ್ನೇದ ನಿಮಗೆ 2 ಮಲ್ಟಿಪಲ್ ಇರ್ತವೆ. ಫಸ್ಟ್ ಮೇಲೆ ನಿಮಗೆ 2 ಮಲ್ಟಿಪಲ್ ಚಾಯ್ಸು ಕ್ವಶನ್ಸ್ ಇರ್ತವೆ. ನೋಡ್ತಾ ಹೋಗೋಣ. ಕ್ವಶನ್ ನಂಬರ್ 1 ನೋಡಿ. ಉತ್ತರತಿ ಶಬ್ದಕ ವಿಲೋಮ ರೂಪಾಯಿ. ಉತ್ತರತಿ ಶಬ್ದಕ ವಿಲೋಮ ರೂಪಾಯಿ. ನಿಮಗೆ ವಿಲೋಮ ಮೇಲೆ ಒಂದು ಕ್ವಶನ್ ಬಂದೇ ಬರ್ತದೆ. ವಿಲೋಮ ಶಬ್ದ ಮೇಲೆ ಒಂದು ಕ್ವಶನ್ ಬಂದೇ ಬರ್ತದೆ ಮಲ್ಟಿಪಲಲ್ಲಿ. ಯಾವುದಾಗ್ಬೋದು? ಆಪ್ಷನ್ ಅ ಉತ್ತರತಿ, ಆಪ್ಷನ್ ಬಿ ಅವನತಿ, ಆಪ್ಷನ್ ಸಿ ಹನುಮತಿ, ಆಪ್ಷನ್ ಡಿ ಮತಿ. ಯಾವುದಾಗ್ಬೋದು? ಕಮೆಂಟ್ ಮಾಡೋಣ, ಕಮೆಂಟ್ ಮಾಡಿ. ಯಾವುದಾಗ್ಬೋದು? ಕಮೆಂಟ್ ಮಾಡಿ. ಇದು ನೋಡಿ ಸರಿಯಾದ ಉತ್ತರ ಆಪ್ಷನ್ ಬಿ ಅವನತಿ ಅನ್ನೋದು ಸರಿಯಾದ ಉತ್ತರ, ಅವನತಿ. ಇನ್ನು ಕ್ವಶನ್ ನಂಬರ್ 2, ಭೋಜ್ ಉಟಾನ ಇಸ್ ಮೊಹರ ಕಾ ಅರ್ಥ ಹೈ. ಭೋಜ್ ಉಟಾನ ಏನಾಗ್ತದೆ? ಇದು ಬಿಟ್ಟು ಆಪ್ಷನ್ ಸಿ ಜಿಮ್ಮೆದಾರಿ ಲೇನಾ ಸರಿಯಾದ ಉತ್ತರ, ಜಿಮ್ಮೆದಾರಿ ಲೇನಾ. ಇನ್ನು ನೆಕ್ಸ್ಟ್ ಹೋಗೋಣ. ಸೆಕೆಂಡ್ ಮೇನು. ಈ ಬಂದ್ಬಿಟ್ಟು ಅನುರೂಪತ. ನಿಮಗೆ ಅನುರೂಪ ಪ್ರಶ್ನೆಗಳು 2 ಇರ್ತವೆ. ಎಲ್ಲ ಕೂಡ ನಿಮ್ಮ ಬುಕ್ ಎಳೆದು ಕೊಡ್ತಾರೆ. ನಿಮ್ಮ ಬುಕ್ಕಲ್ಲಿ ಅಭ್ಯಾಸದಲ್ಲಿ ಅನುರೂಪ ಕೊಟ್ಟಿರ್ತಾರೆ, ಅವನೇ ಎಕ್ಸಾಮಲ್ಲಿ ಕೊಡ್ತಾರೆ. ಓಕೆ, ಚೆನ್ನಾಗಿ ನೋಡ್ಕೊಳ್ಳಿ, ಅವನ್ನೇ ಕೊಡ್ತಾರೆ, ಅವನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಓಕೆ, ಬುಕ್ಕಲ್ಲಿ ನೋಡಿ ಅನುರೂಪದ ಶಿಕ್ಷಣದಲ್ಲಿ ಕೊಟ್ಟಿರ್ತಾರೆ, ಅಭ್ಯಾಸ ಬಗೆಯಲ್ಲಿ ಕೊಟ್ಟಿರ್ತಾರೆ. ಅಷ್ಟು ನೋಡ್ಕೊಳ್ಳಿ ಸಾಕು, ಅವೇ ಬರ್ತವೆ. ನೋಡೋಣ ಇಲ್ಲಿ 2 ಎಕ್ಸಾಂಪಲ್ ನೋಡೋಣ. ಕ್ವಶನ್ ಬರ್ತೀವಿ ನೋಡಿ. ನಿರ್ಮಮತ ರೇಪ್ ಶಬ್ದ ಆದರೆ ಪ್ರಕಾರ ಅನ್ನೋದು ಯಾವುದಾಗ್ತದೆ? ಆಮೇಲೆ ಕ್ವಶನ್ ನಂಬರ್ 4 ನೋಡಿ. ಶತರಂಜ್ ಮಾನಸಿಕ್ ಖೇಲ್. ಇನ್ನು ಬ್ಯಾಡ್ಮಿಂಟನ್ ಏನಾಗ್ತದೆ ನೋಡೋಣ. 3 ಮತ್ತು 4ಗೆ ಆನ್ಸರ್ ನೋಡೋಣ. 3 ಬಂದ್ಬಿಟ್ಟು ಪಡೆ ಶಬ್ದ. ಇನ್ನು 4 ಕ್ವಶನ್ಗೆ ಶಾರೀರಿಕ ಖೇಲ್. ಇವೆರಡು ಅನುರೂಪದ ಉತ್ತರಗಳು. ಇನ್ನು ನೆಕ್ಸ್ಟ್ ಹೋಗೋಣ. ನೆಕ್ಸ್ಟು ಥರ್ಡ್ ಮೇನು. ನಿಮ್ನಲಿಖಿತ ಪ್ರಶ್ನೋಕ್ಕೆ ಉತ್ತರ ಏಕ ವಾಕ್ಯ ಮೇಲೆ ಲಿಖಿ. ಒಂದು ವಾಕ್ಯದಲ್ಲಿ ತಿಳಿಸಿದ ಪ್ರಶ್ನೆಗಳು 2 ಇರ್ತವೆ. ಅಂದರೆ 1 ಅಂಕ ಪ್ರಶ್ನೆ 2 ಇರ್ತವೆ. ಟೋಟಲಾಗಿ 2 ಮಾರ್ಕ್ಸು, ಪ್ರತಿಯೊಂದಕ್ಕೂ 1 ಅಂಕ. 5ನೇ ಪ್ರಶ್ನೆ. ಕವಿ ಕೆ ಅನುಸಾರ ಅಪ್ನಿ ಮಂಜಿಲ್ ಕೈಸಿ ಮಂಜಿಲ್ ಹೈ. ಕವಿ ಕೆ ಅನುಸಾರ ಅಪ್ನಿ ಮಂಜಿಲ್ ಕೈಸಿ ಮಂಜಿಲ್ ಹೈ. ಉತ್ತರ ನೋಡೋಣ. ನಂತರ ಕ್ವಶನ್ ನಂಬರ್ 6 ನೋಡಿ. ಸೋಲಾರ್ ಕುಕ್ಕರ್ ಕೋ ಹಿಂದಿ ಮೇ ಕ್ಯಾ ಕಹತೆ ಹೈ. ಸೋಲಾರ್ ಕುಕ್ಕರ್ ಕೋ ಹಿಂದಿ ಮೇ ಕ್ಯಾ ಕಹತೆ ಹೈ. 5 ಮತ್ತು 6ಕ್ಕೆ ಉತ್ತರ ನೋಡೋಣ. 5ನೇದು ಕವಿ ಕೆ ಅನುಸಾರ ಅಪ್ನಿ ಮಂಜಿಲ್ ಸಚ್ ಕಿ ಮಂಜಿಲ್ ಹೈ. ಸಚ್ ಕಿ ಮಂಜಿಲ್ ನೋಡಿ. ಇನ್ನು ಕ್ವಶನ್ ನಂಬರ್ 6 2. सोलर कुकर को हिंदी में सौर चूल्हा पाचक कहते हैं. सौर चूल्हा पाचक कहते हैं. ಇನ್ನು ನೆಕ್ಸ್ಟ್ ಹೋಗೋಣ. ಫೋರ್ತ್ ಮೇನಲ್ಲಿ ನಿಮಗೆ ನಿಮ್ನಲಿಖಿತ ಪ್ರಶ್ನೆಗೆ ಉತ್ತರ 2-3 ವಾಕ್ಯ ಮೇಲೆ ಲಿಖಿ. 2-3 ವಾಕ್ಯದಲ್ಲಿ ತಿಳಿಸಿ ಪ್ರಶ್ನೆಗಳು. ಅಂದರೆ 2 ಪ್ರಶ್ನೆಗಳು ಟೋಟಲಾಗಿ 3 ಇರ್ತವೆ. 2 ಇರ್ತವೆ. ಟೋಟಲಾಗಿ 4 ಮಾರ್ಕ್ಸು, ಪ್ರತಿಯೊಂದಕ್ಕೂ 2 ಅಂಕ. 7ನೇ ಪ್ರಶ್ನೆ. ಮೆಹನತ್ ಕರ್ನೆ ವಾಲೋ ಮಿಲ್ಕರ್ ಕದಮ್ ಬಡಾತಿ ಹೈ ತೋ ಕ್ಯಾ ಕ್ಯಾ ಹೋ ಸಕ್ತಾ ಹೈ. ಕ್ವಶನ್ ನಂಬರ್ 8. ಸೌರ ಲಾಲಟೇನ್ ಕೆ ಬಾರೆ ಮೇಲೆ ಲಿಖಿ. ಸೊ 7 ಮತ್ತು 8 ಉತ್ತರ ನೋಡೋಣ. ಬೇಕಾದಂಥ ನಿಮಗೆ ಉತ್ತರನ ಬರ್ಕೋಬೋದು. ಓಕೆ, ಒಂದು ಬುಕ್ಕಲ್ಲಿ ಬರ್ಕೊಳ್ಳಿ. ನಿಮ್ಮ FA3 ಎಕ್ಸಾಮ್ಗೆ ಹೆಲ್ಪ್ ಆಗ್ಬೋದು. ಓಕೆ, ಹೆಲ್ಪ್ ಆಗಿಲ್ಲ ಅಂದ್ರೆ ನಿಮಗೆ ಯಾವ ರೀತಿ ಕ್ವಶನ್ ಬರ್ತಂತ ಗೊತ್ತಾಗ್ತದೆ. ಓಕೆ, ಬರ್ಕೊಳ್ಳಿ ಒಂದ್ಸಲ. ಕ್ವಶನ್ ನಂಬರ್ 7 ಮತ್ತು 8 ಉತ್ತರ ನೋಡೋಣ. क्वेश्चन नंबर 7 के उत्तर ಬಂದ್ಬಿಟ್ಟು हम मेहनत करने वाले मिलकर कदम बढ़ाते हैं तो सागर भी रास्ता छोड़ देता है, पर्वत सिर झुकाता है और चाहे तो चट्टाने में भी रह पैदा कर सकते हैं. इನ್ನು क्वेश्चन नंबर 8. सौर लालटेन हल्का होता है, इसे चलने के लिए मिट्टी का तेल, पेट्रोल या गैस की जरूरत ही नहीं पड़ती है, तो सौर ऊर्जा से ही जलता है. ಸೊ ಇಷ್ಟು ಈ ಒಂದು ಉತ್ತರಗಳು. ನೆಕ್ಸ್ಟು ಪ್ರಶ್ನೆಗೆ 5ನೇ ಮೇನು ಏನಿರ್ತವೆ? ನಿಮ್ನಲಿಖಿತ ಪ್ರಶ್ನೆಗೆ ಉತ್ತರ 3-4 ವಾಕ್ಯ ಮೇಲೆ ಲಿಖಿ. ಅಂದರೆ 3-4 ವಾಕ್ಯದಲ್ಲಿ ತಿಳಿಸಿ ಅಂತ ಅರ್ಥ. ಅಂದರೆ ನೀವು ಬಂದ್ಬಿಟ್ಟು 3 ಅಂಕ ಪ್ರಶ್ನೆಗಳು 2 ಇರ್ತವೆ. ಟೋಟಲಾಗಿ 6 ಮಾರ್ಕ್ಸು. 3 ಅಂಕ ಪ್ರಶ್ನೆಗಳು 2 ಇರ್ತವೆ.
ಟೋಟಲಾಗಿ 6 ಮಾರ್ಕ್ಸು. ನೋಡೋಣ ಪ್ರಶ್ನೆಗಳನ್ನು. ಪ್ರಶ್ನೆ 9 9th ಕ್ವಶನ್ನು, जीवन में खेलों का स्थान महत्वपूर्ण है कैसे? जीवन में खेलों का स्थान महत्वपूर्ण है कैसे ಕೇಳಿದ್ದಾರೆ. ಇನ್ನು ಪ್ರಶ್ನೆ 10 ಇವು ಕ್ಯೋ ಚೌಕಯ. ಸೊ ಇವೆರಡಕ್ಕೂ ಉತ್ತರ ನೋಡೋಣ. ಈಗ ಕ್ವಶನ್ ನಂಬರ್ 9ಗೆ ಉತ್ತರ ನೋಡೋಣ. ओके 9 जीवन में खेलों का स्थान महत्वपूर्ण है. खेल छात्र जीवन का महत्वपूर्ण अंग है. छात्रों के लिए पढ़ाई के साथ साथ खेलना भी जरूरी है. खेलों द्वारा बच्चे में धैर्य, परिश्रम, उत्साह तथा परस्पर सहयोग आदि गुणों का विकास होता है. ಎಷ್ಟು ಈ ಒಂದು ಉತ್ತರ ಸೃಷ್ಟಿಗೆ ನಿಮಗೆ 3 ಮಾರ್ಕ್ಸ್ ಕ್ವಶನ್ಸ್ ಇರ್ತದೆ. ಓಕೆ 3 ಮಾರ್ಕ್ಸ್ ಕೊಡ್ತೀನಿ. ಓಕೆ ಸೊ ನೆಕ್ಸ್ಟು क्वेश्चन नंबर 10 युवक का पाँव केले के छिलके पर पड़ने से फिसल कर गिर पड़ा. चोट लगते पर कहीं से सांत्वना देने की आवाज़ आई. अपने आगे पीछे आसपास देखा पर दूर दूर तक कोई दिखाई नहीं दिया, इसलिए इबू चौंक गया. ನೆಕ್ಸ್ಟ್ ಹೋಗೋಣ. ಲಾಸ್ಟ್ ಕ್ವಶನ್ನು ಏನಿರ್ಬೋದು, ಪದ್ಯ ಭಾಗ ಪೂರ್ಣ ಕೀಸಿ ಇದೆ. ಪದ್ಯ ಭಾಗ ಪೂರ್ಣ ಕೀಸಿ ಟೋಟಲಾಗಿ 4 ಮಾರ್ಕ್ಸಿಗೆ ಕೇಳ್ತಾರೆ. ಸೊ ಕೇಳ್ಬೋದು, ಇದನ್ನ ಕೇಳ್ಬೋದು. ಗತಿ ಪ್ರಬಲ ಕೇಳ್ಬೋದು. ಇಂಪಾರ್ಟೆಂಟು. ಟೋಟಲಾಗಿ ಈ ಒಂದು ಪೂರ್ತಿ ಪದ್ಯ ನೋಡ್ಕೊಳ್ಳಿ. ಅದರಲ್ಲಿ ಒಂದು ಪ್ಯಾರಾಗ್ರಾಫ್ ಬರ್ಬೋದು. ಓಕೆ ಅದರಲ್ಲಿ ಒಂದು ಪದ್ಯ ಬರ್ಬೋದು, ಪದ್ಯ ಭಾಗ ಬರ್ಬೋದು. ಸೊ ಚೆನ್ನಾಗಿ ನೋಡ್ಕೊಳ್ಳಿ. ಇಲ್ಲಿ ಕೊಟ್ಟಿದ್ದಾರೆ ಗತಿ ಪ್ರಬಲ ಕೊಟ್ಟಿದ್ದಾರೆ. ಉತ್ತರ ನೋಡೋಣ. ಗತಿ ಪ್ರಬಲ. ಸೊ ಗತಿ ಪ್ರಬಲ पैरों में भरी फिर क्यों रहूं डर डर खड़ा, अब आज मेरे सामने है रास्ता इतना पड़ा. ಸೊ ಇಷ್ಟು ಈ ಒಂದು ಪದ್ಯ ಭಾಗ. ಇಷ್ಟು ಓದ್ಕೊಂಡು ನಿಮಗೆ 4 ಅಂಕ ಬರ್ತದೆ. ಓಕೆ ಸೊ ಇಷ್ಟು ಒಂದು ಪ್ರಶ್ನೆ ಪತ್ರಿಕೆ. ನಿಮಗೆ ಆನ್ಯುವಲ್ ಎಕ್ಸಾಮು ಕೂಡ ನಿಮಗೆ FF4 ಆಗಿರ್ಬೋದು. ಸೊ ಎಲ್ಲ ಕೂಡ ಕ್ವಶನ್ ಇರ್ತವೆ ನಿಮಗೆ. 1 ಮಾರ್ಕ್ಸು, 2 ಮಾರ್ಕ್ಸು, 3 ಮಾರ್ಕ್ಸು. ಅದೇ ರೀತಿ ಪದ್ಯ ಭಾಗ ಆಗಿರ್ಬೋದು. ಸೊ ಎಲ್ಲ ಕೂಡ ಇರ್ತವೆ. ಸೊ ಇದೇ ಒಂದು ಪ್ಯಾಟರ್ನ್ ರೀತಿ ಇರ್ತದೆ. ಓಕೆ ಸೊ ಎಷ್ಟಾಯಿತು ಕ್ವಶನ್? ಈಗ 11 ಕ್ವಶನ್ಗಳು. ಟೋಟಲಾಗಿ 20 ಮಾರ್ಕ್ಸಿಗೆ ನಿಮಗೆ ನೋಡಿ. ಟೋಟಲಾಗಿ ನಿಮಗೆ 20 ಮಾರ್ಕ್ಸ್ಗೆ ಎಕ್ಸಾಮ್ ಕ್ವಶನ್ ಪೇಪರ್ ಇರ್ತದೆ. ಓಕೆ FF3ಗೆ. ಸೊ ಇದೇ ರೀತಿ ನಮಗೆ ಎಲ್ಲ ಚಾನಲಲ್ಲಿ FF3 ಎಕ್ಸಾಮ್ಗೆ ಕನ್ನಡ, ಇಂಗ್ಲೀಷು, ಗಣಿತ, ಸಮಾಜ ವಿಜ್ಞಾನ, ಹಿಂದಿ ಪ್ರತಿಯೊಂದು ವಿಷಯದ ಕ್ವಶನ್ ಪೇಪರ್ ಇರ್ತವೆ. FF3 ಎಕ್ಸಾಮ್ ಹಾಕಿರ್ತೀನಿ. ಓಕೆ ಜಸ್ಟು ಚಾನಲ್ಗೆ ಟ್ರೂತ್ ಸಿಕ್ ಅಫಿಷಿಯಲ್ ಚಾನಲ್ ಯೂಸ್ ಮಾಡಿಬಿಟ್ಟು ಎಲ್ಲ ನೋಡ್ಕೊಳ್ಳಿ. ಓಕೆ ಸೊ ಎಲ್ಲ ಕೀ ಆನ್ಸರ್ಗಳು ವಿತ್ ಕೀ ಆನ್ಸರ್ ಆದರೂ ಹಾಕ್ತಾ ಇರ್ತೀವಿ. ಸೊ ಡೋಂಟ್ ವರಿ, ಕ್ವಶನ್ ಮಾತ್ರ ಕೊಡೋದಿಲ್ಲ, ಕೀ ಆನ್ಸರ್ ಕೂಡ ಹಾಕ್ತೀವಿ. ಸೊ ಹೆಲ್ಪ್ಫುಲ್ ಆಗ್ತದೆ ನಿಮಗೆ. ಸೊ ನಿಮಗೆ ಅದೇ ರೀತಿ ಫ್ರೆಂಡ್ಸ್ ಕೂಡ ಶೇರ್ ಮಾಡಬೇಕು. ಅವರು ಕೂಡ ಹೇಳಬೇಕು. ಸೊ ಅವರು ಕೂಡ ಹೆಲ್ಪ್ ಮಾಡಬೇಕು. ಓಕೆ ಮಾಡ್ತೀರಲ್ವಾ? ನೀವು ಮಾಡೋ ಶೇರಿಂದ ಸೊ ನಿಮಗೆ ಇದೇ ರೀತಿ ಹೆಚ್ಚು ವಿಡಿಯೋಗಳು ಮಾಡೋಕ್ಕೆ ಸಹ ಆಗ್ತದೆ. ಜೊತೆಗೆ ನೀವು ಕಮೆಂಟ್ ಕೂಡ ಮಾಡಬೇಕು. ನಿಮಗೆ ಯಾವ ವಿಷಯಗಳು ಬೇಕು ಅವನ್ನ ಕಮೆಂಟ್ ಮಾಡಿ. ಸೊ ಇಂಪಾರ್ಟೆಂಟ್ ಪ್ರಶ್ನೆಗಳು ಬೇಕಾ ಅವೆಲ್ಲ ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋ ಬರ್ತವೆ. ಓಕೆ ನೀವು ಶೇರ್ ಮಾಡಬೇಕು. ಖಂಡಿತ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೊ ಮಚ್.